ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SS ಫ್ಯಾಷನ್ ಟೆಕ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಫ್ರಂಟು ನೆಕ್ ಏನಿದೆ ಅಲ್ಲಿ ಡಿಸೈನ್ ಅಂದರೆ ಜರಿ ಬಾರ್ಡ್ರ್ ಇರೋದ್ರಿಂದ ಅದನ್ನು ಯಾವ ರೀತಿ ಒಂದು ಡಿಸೈನ್ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಪೆಂಟಗನ್ ನೆಕ್ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ನೆಕ್ ಡಿಸೈನ್ ತೋರಿಸ್ಬೇಕಾಗಿರೋದ್ರಿಂದ ನಿಮಗೆ ನಾನು ಆಲ್ರೆಡಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಸೊ ಪೆಂಟಗನ್ ನೆಕ್ಕು ಈಸಿಯಾಗಿ ಕಟ್ ಮಾಡ್ಕೊಳೋದು ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಹಾಗಾಗಿ ನಾನು ಕಟ್ಟಿಂಗ್ ಇಲ್ಲಿ ತೋರಿಸ್ತಿಲ್ಲ, ಡಿಸೈನ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಜರಿ ಬಾರ್ಡ್ರನ್ನ ಮುಂದ್ಗಡೆ ಈಗ ಟ್ರೆಂಡಿಂಗಲ್ಲಿ ನಡೀತಾ ಇರೋದು, ಹಾಗಾಗಿ ಆ ಒಂದು ಡಿಸೈನ್ ತೋರಿಸ್ತಾ ಇದ್ದೀನಿ. ಸೊ ಇದು ಒಂದು ಮೇನ್ ಕ್ಲಾತ್ ಕೆಳಗಡೆ ಇರೋದು. ನಾನು ಫಸ್ಟು ಲೈನಿಂಗು ಪೆಂಟಗನ್ ನೆಕ್ಕಲ್ಲಿ ಶೇಪ್ ಏನಿದೆ ಕಟ್ ಮಾಡಿಕೊಂಡು ಆ ಬಾರ್ಡ್ರ್ ಏನಿದೆ ಸೀರೆಯಲ್ಲಿ ಬಂದಿರುವಂಥ ಬಾರ್ಡ್ರನ್ನ ನಾವಿಲ್ಲಿ ಡಿಸೈನ್ ಮಾಡಿ ಹಚ್ಚುತ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಇದು ಏನಿದೆ ಮೇಯ್ನು ಕ್ಲಾತಿಗೆ ಫಸ್ಟು ಹಚ್ಕೊಬೇಕು. ಲೈನಿಂಗ್ ಏನಿದೆ ಮೇಯ್ನ್ ಕ್ಲಾತಿಗೆ ಅಟ್ಯಾಚ್ ಮಾಡ್ಕೋಬೇಕು. ಹಾಗಾಗಿ ಮೇಯ್ನ್ ಕ್ಲಾತ್ ನೀಟಾಗಿ ಸೆಟ್ ಮಾಡ್ಕೋಬೇಕು. ಸೊ ಇಲ್ಲಿ 2 ಪೀಸು ಮಾಡ್ಕೊಂಡಿದ್ದೀನಿ, ಆ ಕಡೆ ಈ ಕಡೆ ಸಪ್ರೇಟು. ಮತ್ತು ಇಲ್ಲಿ ನಾವು ಪೆಂಟಗನ್ ನೆಕ್ ಶೇಪ್ ಏನಿದೆ ಅದನ್ನು ಫಸ್ಟು ತಿರುಗಿಸಿ ಹೊಲ್ಕೋಬೇಕು. ಹಾಗಾಗಿ ನೀಟಾಗಿ 1/4 ಇಂಚು ಗ್ಯಾಪಲ್ಲಿ ನಾನು ಮೇಯ್ನ್ ಕ್ಲಾತ್ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಪಿನ್ನಪ್ ಮಾಡ್ಕೊತಾ ಇದ್ದೀನಿ. ಸುತ್ತಲೂ ಜರುಗದೇ ಇರೋ ರೀತಿ ಪಿನ್ನಪ್ ಮಾಡಿಕೊಂಡ್ರೆ ಅದು ಏನೋ ಇಳಿಯೋದು, ಶೋಲ್ಡ್ರ್ ಡ್ರಾಪ್ ಆಗೋದು ಇವೆಲ್ಲ ಏನು ಪ್ರಾಬ್ಲಮ್ ಇರುತ್ತಲ್ವ ಅದೆಲ್ಲ ಆಗೋದಿಲ್ಲ. ಹಾಗಾಗಿ ಯಾವಾಗಲೂ ಲೈನಿಂಗ್ ಹಚ್ಬೇಕಾದ್ರೂ ಕೂಡ ಮೇಯ್ನಾಗಿ ನೀಟಾಗಿ ಹಚ್ಕೋಬೇಕು, ಇಲ್ಲಾಂದರೆ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ನಾನಿಲ್ಲಿ 1/4 ಇಂಚು ಗ್ಯಾಪಲ್ಲಿ ಹೊಲಿಗೆ ಅನ್ನೋದು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟು ನಾನು ಇದು ಮೇಯ್ನ್ ಕ್ಲಾತ್ ಏನಿದೆ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಡಿಸೈನ್ ಮಾಡಬೇಕಾದ್ರೆ ಯಾವಾಗಲೂ ನೆಕ್ ಏನಿದೆ ಅದನ್ನು ನಾವು ತಿರುಗಿಸ್ಕೊಂಡು ಹೊಲ್ಕೋಬೇಕು. ಇಲ್ಲಿ ನಾನೇನು ಪೈಪಿಂಗು ಅವೆಲ್ಲ ಏನೂ ಮಾಡ್ತಾಯಿಲ್ಲ, ಜಸ್ಟ್ ತಿರುಗಿಸಿ ಹೊಲಿತಾ ಇದ್ದೀನಿ. ಎಂಥ ಈಸಿ ಇದು ಡಿಸೈನು ಅಂತಂದರೆ ಇದು ಹೊಸಬ್ರು ಕೂಡ ಈಸಿಯಾಗಿ ಹೊಲಿಬೋದು. ಹಾಗಾಗಿ ಈ ಒಂದು ಪೆಂಟಗನ್ ನೆಕ್ ಕಟ್ಟಿಂಗ್ ಮಾಡಿಕೊಂಡ್ರೆ ನೀವು ಕೂಡ ಒಂದು ಒಳ್ಳೆ ಡಿಸೈನು ಬ್ಲೌಸನ್ನು ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ. ಸೊ ನಾನೀಗ ಇದನ್ನು ತಿರುಗಿಸಿ ಹೊಲ್ಕೊತಾ ಇದ್ದೀನಿ. ತಿರುಗಿಸಿ ಹೊಲಿಬೇಕಾದ್ರೆ ಅಲ್ಲಲ್ಲೇ ಕಚ್ಚಾ ಹೊಡಿಲೇಬೇಕು, ಇಲ್ಲಾಂದರೆ ಅದು ಸುಕ್ ಬರುತ್ತೆ, ಫಿನಿಶಿಂಗ್ ಬರಲ್ಲ. ಈಗ ನಾನು 1/4 ಇಂಚು ಗ್ಯಾಪಲ್ಲಿ ಅಥವಾ ಕಿನಾರಿ ಸ್ಟಿಚಿಂಗ್ ಆದರೂ ಹಾಕ್ಕೋಬೋದು. ಪೆಂಟಗನ್ ನೆಕ್ ಶೇಪ್ ಏನಿದೆ ಅದ್ರ ಪ್ರಕಾರನೇ 1/4 ಇಂಚು ಗ್ಯಾಪಲ್ಲಿ ಹೊಲಿಗೆ ಹಾಕಿ ಸುತ್ತಲೂ ಕೂಡ ಪಿನ್ ಮಾಡ್ಕೊಂಡಿರೋದ್ರಿಂದ ಈಸಿಯಾಗಿ 1/4 ಇಂಚು ಗ್ಯಾಪಲ್ಲಿ ಹೊಲಿಗೆ ಅನ್ನೋದು ಹಾಕೊತ ಹೋಗ್ಬೋದು. ಸೊ ನೀವು ಎಷ್ಟು ನೀಟಾಗಿ ಫಿನಿಶಿಂಗ್ ಕೊಡಬೇಕು ಅಂತ ಯೋಚನೆ ಮಾಡ್ತಿರ್ತೀರೋ ಅದರ ಪ್ರಕಾರ ನೀವು ಹೊಲಿಬೇಕಾಗತ್ತೆ. ನಿಧಾನ ಆದರೂ ಪರವಾಗಿಲ್ಲ. ಸೊ ಹೊಸಬ್ರು ಆದಷ್ಟು ನಿಧಾನವಾಗಿ ಸ್ಟಿಚಿಂಗ್ ಮಾಡಿ ಪೆಟಲ್ ಮಾಡ್ಬೇಕಾದ್ರೆ ಆದಷ್ಟು ಸ್ಲೋ ಪೆಟಲ್ ಮಾಡ್ಕೊತ ಹೊಲೀರಿ. ಆಮೇಲೆ ಹೊಲಿತಾ ನಿಮಗೆ ಅಭ್ಯಾಸ ಬರುತ್ತೆ. ಯಾಕಂದರೆ ಫಿನಿಶಿಂಗ್ ಬರೋದು ಮೇಯ್ನು. ಆ ಫಿನಿಶಿಂಗ್ ಇಲ್ಲ ಅಂದರೆ ಬ್ಲೌಸು ಕೂಡ ನೀಟಾಗಿ ಚೆನ್ನಾಗಿ ಕಾಣೋದಿಲ್ಲ. ಫಿನಿಶಿಂಗ್ ಇದ್ದರೆ ಎಂಥವ್ರಾದರೂ ನಿಮ್ಮ ಹತ್ರ ಮತ್ತೆ ಹುಡ್ಕೊಂಬಂದು ಕೊಡ್ತಾರೆ. ನೋಡಿ, ನಾನು 2 ಸೈಡು ಈ ರೀತಿ ಪೆಂಟಗನ್ ನೆಕ್ ಶೇಪು ತಿರುಗಿಸಿ ಹೊಲ್ಕೊಂಡಿದ್ದೀನಿ. ಈಗ ನಾವು ಈ ಬಾರ್ಡ್ರು ಏನಿದೆ ಅದನ್ನು ಅಟ್ಯಾಚ್ ಮಾಡಬೇಕು, ಇದರಲ್ಲಿ ಡಿಸೈನ್ ಮಾಡಬೇಕು. ಡಿಸೈನ್ ಮಾಡಬೇಕು ಅಂದರೆ ಜರಿ ಬಾರ್ಡ್ರು ಅಂಚು ಏನಿದೆ 2 ಸೈಡ್ ಅಂಚನ್ನು ನಾವು ಹೊಲ್ಕೋಬೇಕು. ಆಮೇಲೆ ಎಷ್ಟು ಬೇಕು ಅನ್ನೋ ಲೆಂತು ತೊಗೋಬೇಕು. ಇಲ್ಲಿ ಒಂದು 6-7 ಇಂಚು ಲೆಂತ್ ತೊಗೊಂಡ್ರೆ ಸಾಕಾಗತ್ತೆ. ಅವರವರ ಒಂದು ಲೆಂತ್ ಮೇಲೆ ಡಿಸೈಡ್ ಆಗುತ್ತೆ ಈ ಒಂದು ಡಿಸೈನು. ಸೊ ನಾನೀಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈಗ ತುಂಬ ಟ್ರೆಂಡಿಂಗಲ್ಲಿ ನಡೀತಾ ಇರೋ ಡಿಸೈನ್ ಅಂದರೆ ಈ ನಾನೇನು ಹೊಲ್ದು ತೋರಿಸ್ತಾ ಇದ್ದೀನಿ, ನೀವು ಆಲ್ರೆಡಿ ತಮ್ನೈಲಲ್ಲಿ ನೋಡಿರ್ತೀರ ಆ ಒಂದು ಡಿಸೈನು. ಸೊ ಇಷ್ಟಪಟ್ಟು ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ ನೀವು ಕೂಡ ಟ್ರೈ ಮಾಡಿ ನೋಡಿ. ಈಗ ಅಂಚು ಏನಿದೆ ಎಡ್ಜು ಅದನ್ನು ಆ ಜರಿ ಎಡ್ಜಿಗೆ ಬರೋ ರೀತಿ ಹೊಲ್ಕೋಬೇಕು. ಕಿನಾರಿ ಸ್ಟಿಚಿಂಗ್ ಆದರೂ ಆಯಿತು, ಇಲ್ಲ 1/4 ಇಂಚು ಗ್ಯಾಪಲ್ಲಾದರೂ ಆಯಿತು, ಹೊಲಿಗೆ ಅನ್ನೋದು ಹಾಕೋಬೇಕು. ನೆಕ್ಸ್ಟ್ ವೀಡಿಯೋದಲ್ಲಿ ಬ್ಯಾಕ್ ಸೈಡು ಎಂದು ಡಿಸೈನ್ ಮಾಡಿರೋದು ತೋರಿಸ್ತೀನಿ ಫ್ರೆಂಡ್ಸ್, ಅದು ಕೂಡ ತುಂಬ ಚೆನ್ನಾಗಿ ಇದೆ. ಈಗ ಫ್ರಂಟ್ ಸೈಡಿಂದ ಮಾತ್ರ ತೋರಿಸ್ತಾ ಇದ್ದೀನಿ. ಹಾಗಾಗಿ ಇದು ಪಾರ್ಟ್ 1 ಅಂತ ವಿಡಿಯೋ ಹಾಕಿರ್ತೀನಿ, ಕನ್ಫ್ಯೂಸ್ ಆಗಬಾರ್ದು. ಈಗ ನೋಡಿ, ಆಚೆ ಈಚೆ 2 ಸೈಡ್ ಹೊಲ್ಕೊಂಡ್ಮೇಲೆ ಒಂದು ಸೈಡು ಕೆಳಗಡೆ ಈ ರೀತಿ ಕಟ್ ಮಾಡಿಕೊಂಡು ಒಂದು 1/4 ಇಂಚಷ್ಟು ಅಥವಾ ಸ್ವಲ್ಪ ಒಂದು ಪಾಯಿಂಟಷ್ಟು ಮಡಚಿ ಹೊಲ್ಕೊಂಡ್ರೆ ಸಾಕು. ಯಾಕಂದರೆ ಕೆಳಗಡೆ ಫಿನಿಶಿಂಗ್ ಬರಬೇಕಂದ್ರೆ ಇವೆಲ್ಲ ಮಾಡ್ಕೋಬೇಕು, ಇಲ್ಲಾಂದರೆ ದಾರ ಅನ್ನೋದು ಎದಾಳ್ತಾ ಇರುತ್ತೆ. ಸೊ ನೋಡಿ, ಈ ರೀತಿ ಇಟ್ಕೊಂಡು ನೋಡ್ಕೋಬೇಕು. ಒಂದ್ಸಲಿ 2 ಮಡಚಿ ಹೊಲ್ಕೊಂಡಿದ್ದೀನಿ. ಕೆಳಗಡೆ ಮಡಚಿ ಹೊಲ್ದಿರೋದು ಕೆಳಗಡೆ ಬರುತ್ತೆ. ಆಮೇಲೆ ಇದು ಒಂದು ಮೂಲೆಯಲ್ಲಿ ಈ ರೀತಿ ಮಡ್ಚ್ಕೋಬೇಕು. ಸೊ ಈಗ ಗೊತ್ತಾಗ್ತಿದೆಯಲ್ವ ಫ್ರೆಂಡ್ಸ್, ಇದು
ಈ ರೀತಿ ಬರುವಂಥ ಡಿಸೈನ್ ಅಗಲ ಬಾರ್ಡ್ರ್ ಇದ್ದರೂ ಚೆನ್ನಾಗಿರುತ್ತೆ, ಇಲ್ಲ ಶೋಲ್ಡರ್ ಪಟ್ಟಿ ಏನಿದೆ ಅದರಲ್ಲಿ ಅರ್ಧ ಇದ್ದರೂ ಚೆನ್ನಾಗೇ ಕಾಣುತ್ತೆ. ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಇದು. ಸೊ ಈಗ ಈ ರೀತಿ ಒಂದ್ಸಲಿ ಸೆಟ್ ಮಾಡ್ಕೊತಾ ಇದ್ದೀನಿ. ಮೊದಲೇ ಹೊಲಿಗೆನಾದರೂ ಬಿಟ್ಕೋಬೋದು, ಇಲ್ಲಾಂದರೆ ಹೊಲಿತಾನೆ ಹಾಗೆ ನೀವು ಫೋಲ್ಡಿಂಗ್ ಮಾಡಿಕೊಂಡು ಹೊಲಿಬೋದು. ಹೊಸಬ್ರು ನೋಡಿ ಆದಷ್ಟು ಈ ರೀತಿ ಫಿನಿಶಿಂಗ್ ಬರಬೇಕು ಅಂದರೆ ನೀಟಾಗಿ ಒಂದ್ಸಲಿ ಸೆಟ್ ಮಾಡ್ಕೊಳ್ಳಿ. ಸೊ ನಾನೀಗ ಅದನ್ನು ಏನಿದೆ ಡೈರೆಕ್ಟಾಗಿ ಹೊಲ್ಕೊತಾ ಇದ್ದೀನಿ. ಆ ಕಡೆ ಕೆಳಗಡೆ ಬಟ್ಟೆ ಎಡ್ಜು ಏನಿದೆ ಅದು ಕಾಣದೇ ಇರೋ ರೀತಿ ಜರಿ ಬಾರ್ಡ್ರನ್ನ ಸೆಟ್ ಮಾಡಿಕೊಂಡು ಕಿನಾರಿ ಸ್ಟಿಚಿಂಗು ಹೊಲ್ಕೋಬೇಕು ಫ್ರೆಂಡ್ಸ್. ಸೊ ಫಿನಿಶಿಂಗು ಯಾವಾಗಲೂ ನೀಟಾಗೇ ಇರಬೇಕು, ಆದಷ್ಟು ಕಿನಾರಿ ಸ್ಟಿಚಿಂಗು ಕಲಿಬೇಕು ಫ್ರೆಂಡ್ಸ್. ಈಗ ನಾನು ಇದನ್ನು ಫೋಲ್ಡಿಂಗು ಇಲ್ಲೇ ಮಾಡ್ಕೊತಾ ಇದ್ದೀನಿ ನೋಡಿ. ನೀಟಾಗಿ ಒಂದ್ಸಲಿ ಫೋಲ್ಡಿಂಗು ಈ ಕಡೆ ನೆಕ್ ಸೈಡು ಚೂಪನ್ ಬರಬೇಕು. ಆ ಚೂಪನ್ ಫಿನಿಶಿಂಗ್ ನೀಟಾಗಿರಬೇಕು, ಇಲ್ಲಾಂದರೆ ಚೆನ್ನಾಗಿ ಕಾಣಲ್ಲ. ನಾನು ಇಲ್ಲಿ ಡಿಸೈನ್ ಅನ್ನೋದು ಒಂದು ಸೈಡ್ ಮಾತ್ರ ಮಾಡ್ತಿದ್ದೀನಿ, ಅಂದರೆ ರೈಟ್ ಸೈಡ್ ಟೋಲ್ ಏನು ಬರುತ್ತಲ್ವ ಆ ಸೈಡ್ ಮಾತ್ರ ಈ ಡಿಸೈನು ಮಾಡ್ತಾಯಿದ್ದೀನಿ. ಲೆಫ್ಟ್ ಸೈಡು ಮಾಡಲ್ಲ, ಯಾಕೆಂದರೆ ಅದು ಸೆರಗು ಬರೋದ್ರಿಂದ ಅಲ್ಲಿ ಡಿಸೈನ್ ಏನೋ ಕಾಣಲ್ಲ. ಮತ್ತು ಜರಿ ಕೂಡ ಸಾಕಾಗೋದಿಲ್ಲ, ಯಾಕಂದರೆ ಹಿಂದ್ಗಡೆ ಬ್ಯಾಕ್ ಸೈಡ್ಗೂ ಜರಿ ಬೇಕು. ಹಾಗಾಗಿ ನಾನು ಇಲ್ಲಿ ರೈಟ್ ಸೈಡ್ ಮಾತ್ರ ಅಟ್ಯಾಚ್ ಮಾಡ್ತಾಯಿದ್ದೀನಿ ಜರಿ ಡಿಸೈನಿಂದ. ಈಗ ನಾನಿಲ್ಲಿ ಟಕ್ಸ್ ಹಿಡಿಯೋದು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ, ಯಾಕಂದರೆ ಎಲ್ಲ ಫಿನಿಶಿಂಗ್ ಆದಮೇಲೆ ಡಿಸೈನು ಹೇಗೆ ಕಾಣುತ್ತೆ ಅನ್ನೋದು ತೋರಿಸ್ಬೇಕಲ್ವ, ಹಾಗಾಗಿ. ಸೊ ಇದನ್ನು ಕೂಡ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ. ಟಕ್ಸ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕಂದರೆ ಕಪ್ಸ್ ಅನ್ನೋದು ನೀಟಾಗಿ ಕೂತ್ಕೊಂಡ್ರೆ ಮಾತ್ರ ಬ್ಲೌಸು ಪರ್ಫೆಕ್ಟಾಗಿ ಕೂತಿರುತ್ತೆ, ಇಲ್ಲಾಂದರೆ ಸುಕ್ಕು ಬರ್ತಾ ಇರುತ್ತೆ. ಲೂಸಿಂಗ್ ಚೆಸ್ಟಲ್ಲೆಲ್ಲ ಲೂಸಿಂಗ್ ಬಂದರೆ ಬ್ಲೌಸು ಚೆನ್ನಾಗೆ ಕುತ್ಕೊಳ್ಳೋದಿಲ್ಲ, ಅದು ಲೂಸ್ ಅನಿಸ್ತಾ ಇರುತ್ತೆ, ಚೆನ್ನಾಗೂ ಕಾಣಲ್ಲ ಕೂಡ ಅವರಿಗೆ. ಹಾಗಾಗಿ ಯಾವ ಟಕ್ಸ್ ಎಷ್ಟೆಷ್ಟು ಹಿಡಿಬೇಕು ಅನ್ನೋದು ಅಳತೆ ಬ್ಲೌಸ್ ಪ್ರಕಾರ ನೀವು ಮಾರ್ಕಿಂಗ್ ಮಾಡಿಕೊಂಡು ಈ ರೀತಿ ಸ್ಟಿಚಿಂಗ್ ಮಾಡಬೇಕು. ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಪ್ರತಿಯೊಂದು ಟಕ್ಸಿಗೂ ಗಂಟು ಹೊಲಿಗೆ ಅನ್ನೋದು ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಕಾಣುತ್ತೆ. ಈಗ ನಾವು ಕೆಳಗಡೆ ಪಟ್ಟಿ ಏನಿದೆ ಅದು ಅಟ್ಯಾಚ್ ಮಾಡಬೇಕು. ನೋಡಿ ಕೆಳಗಡೆ ಲೈನಿಂಗ್ ಬಂದಿದೆ, ಮೇಲ್ಗಡೆ ಮೇನ್ ಕ್ಲಾತ್ ಇದೆ. ಸೊ ಈ ರೀತಿ ಹೊಲಿಯೋದು ಹೇಗೆ ಅಂತಲೂ ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ. ಈಗ ನಾನು ಅರ್ಧ ಇಂಚು ಗ್ಯಾಪಲ್ಲಿ ಹೊಲಿತಾ ಇದ್ದೀನಿ. ಟಕ್ಸ್ ಎಲ್ಲ ಹೊಲ್ದಾದ್ಮೇಲೆ ಪಟ್ಟಿ ಕೂಡ ಹಚ್ಚೋದು ಇಂಪಾರ್ಟೆಂಟು. ಕೆಲವರಿಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಗುಂಡಿ ಪಟ್ಟಿ ಸೈಡ್ ಬರೋ ಪಟ್ಟಿ ಏನಿದೆ ಅದನ್ನು ಈ ಕಡೆ ಸೈಡಲ್ಲಿ ಹೊಲಿಗೆ ಹಾಕ್ತೀವಲ್ಲ ಆ ಸೈಡು ಮಾಡ್ಕೊಂಡ್ಬಿಡ್ತಾರೆ. ಸೊ ಕನ್ಫ್ಯೂಸ್ ಆಗದೆ ಇರೋ ರೀತಿ ಪಟ್ಟಿ ಹಚ್ಚೋದು ಹೇಗೆ ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ನೋಡಿ ಈಗ ಈ ರೀತಿ ಸುತ್ಕೊಂಡಾದಮೇಲೆ ಒಂದು ಅರ್ಧ ಇಂಚು ಮೊದಲೇನು ಹೊಲಿಗೆ ಬಿಟ್ಟಿರ್ತೀವಲ್ವ ಆ ಹೊಲಿಗೆ ಮೇಲೆ ಹೊಲಿಗೆ ಅನ್ನೋದು ಹಾಕೊತ ಹೋಗಬೇಕು. ಸೊ ನಾನಿಲ್ಲಿ ಅರ್ಧ ಇಂಚು ಗ್ಯಾಪಲ್ಲಿ ಹೊಲಿಗೆ ಅನ್ನೋದು ಹಾಕ್ತಾಯಿದ್ದೀನಿ. ಮೇಲ್ಗಡೆ ಅರ್ಧ ಇಂಚು ಅಂತ ಬಿಟ್ಟಿರ್ತೀವಿ, ಮತ್ತು ಕೆಳಗಡೆ ಅರ್ಧ ಇಂಚು ಅಂತ ಸೀವಿಂಗ್ಸಿಗೆ ಅಂತ 1 ಇಂಚು ಬಿಟ್ಟಿರ್ತೀವಿ. ಸೊ ಈ ರೀತಿ ಲೆಕ್ಕದ ಪ್ರಕಾರ ಹೊಲಿತಾ ಹೋದರೆ ಅವರಿಗೆ ಎಷ್ಟು ಲೆಂತ್ ಬೇಕೋ ಅಷ್ಟೇ ಲೆಂತಿಗೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಬ್ಲೌಸು. ಈಗ ಅಲ್ಲಲ್ಲೇ ಕಟ್ ಮಾಡಿಕೊಂಡು ಇದನ್ನು ತಿರುಗಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸೊ ಇದೇ ರೀತಿ 2 ಸೈಡಿಂದ ನಾವು ಹೊಲ್ಕೊಬೇಕು. ಮತ್ತು ಗುಂಡಿ ಪಟ್ಟಿ, ಕಾಜಾ ಪಟ್ಟಿ, ಸೊ ಇದು ಕೂಡ ಹೊಸಬ್ರಿಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ನೀವು ಕೆಲವರು ಗುಂಡಿ ಪಟ್ಟಿ ಮತ್ತು ಕಾಜಾ ಪಟ್ಟಿ ಯಾವ ಕಡೆ ಹಾಕಬೇಕು ಅನ್ನೋದು ಗೊತ್ತಾಗಲ್ಲ. ಅಂದರೆ ನಾನು ನೋಡ್ದಂಗೆ ತುಂಬ ಜನ ರೈಟ್ ಸೈಡು ಏನಿದೆ ಅಲ್ಲಿ ರಿಂಗ್ ಬರುತ್ತೆ, ಲೆಫ್ಟ್ ಸೈಡಲ್ಲಿ ಹುಕ್ಕು ಬರುತ್ತೆ. ಈಗ ನಾನಿಲ್ಲಿ ಹುಕ್ಕಿಗೆ 2 ಇಂಚು ಮಾತ್ರ ತೊಗೊಂಡಿದ್ದೀನಿ. ಗುಂಡಿ ಪಟ್ಟಿ ಅಂದರೆ ಹುಕ್ ಪಟ್ಟಿಗಾದರೆ 2 ಇಂಚು, ಕಾಜಾ ಪಟ್ಟಿಗಾದರೆ 3 ಇಂಚು ತೊಗೊಂಡ್ರೆ ಸಾಕಾಗುತ್ತೆ. ಸೊ ನಾನೀಗ ಈ ಕಾಜಾ ಪಟ್ಟಿಗಾದರೆ ರಿಂಗ್ ಪಟ್ಟಿ ಅಂತ ಏನು ಕರಿತೀವಿ ಅದಕ್ಕೆ ಲೈನಿಂಗ್ ಅನ್ನೋದು ಹಾಕಲೇಬೇಕು. ಲೈನಿಂಗು ಪ್ಲಸ್ ಮೇಯ್ನ್ ಕ್ಲಾತು ಇದಕ್ಕೋಸ್ಕರನಾದರೂ ನಾವು ಎತ್ತಿಟ್ಕೊಂಡಿರಬೇಕು. ಕೆಲವೊಂದು ಸಲ ಏನಾಗುತ್ತೆ ಬಟ್ಟೆ ಅನ್ನೋದು ಸಾಕಾಗೋದಿಲ್ಲ, ಆ ರೀತಿ ಎಲ್ಲ ಮಾಡ್ಕೊಬಾರ್ದು. ಕಟ್ಟಿಂಗ್ ಮಾಡ್ಕೊಬೇಕಾದ್ರೆ ಆದಷ್ಟು ಎಲ್ಲದಕ್ಕೂ ಆಗ್ತಾಯಿದೆ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ ಈಗ ನಾನು ಕಾಜಾ ಪಟ್ಟಿ ಏನಿದೆ ಅದನ್ನು ಹೊಲ್ಕೊಂಡಿದ್ದೀನಿ. ಸೊ ಎಡ್ಜಲ್ಲಿ ಮಡಚು ಅರ್ಧ ಇಂಚು ಮಡಚಿದಾಗ 2.5 ಇಂಚು ರೆಡಿ ಆಗುತ್ತೆ. ಸೊ ಈಗ ಗುಂಡಿ ಪಟ್ಟಿ, ಕಾಜಾ ಪಟ್ಟಿ ನಾನು ಹೊಲಿತಾ ಇದ್ದೀನಿ. ನೋಡಿ ಈ ಕಡೆ ಹುಕ್ ಪಟ್ಟಿ ಮಾಡ್ಕೊತಾ ಇದ್ದೀನಿ. ಈ ಪೆಂಟೆಗಾನ್ ಶೇಪ್ ಇದ್ದಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಏರುಪೇರು ಅನ್ನೋದು ಬರುತ್ತೆ. ಆ ರೀತಿ ಮಾಡ್ಕೊಬಾರ್ದು. ಅದನ್ನು ಯಾವ ರೀತಿ ಫಿನಿಶಿಂಗ್ ಕೊಡಬೇಕು ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ
ಸೊ ಆದಷ್ಟು ಸ್ಟ್ರೈಟಾಗಿ ಇಟ್ಕೊಳ್ಳಿ ಪಟ್ಟಿ, ಇಲ್ಲ ಸ್ವಲ್ಪ ಎಡ್ಜಿಗಾದರೂ ಇಟ್ಕೊಬೋದು, ಇನ್ನೂ ನೀಟಾಗೆ ಬರುತ್ತೆ. ಇದು ಶೋಲ್ಡರ್ ಡ್ರಾಪ್ ಎಲ್ಲ ಆಗೋಲ್ಲ. ಸೊ ಇವ್ರದ್ದು ಏನೋ ಪ್ರಾಬ್ಲಮ್ ಇಲ್ಲದೆ ಇರೋದ್ರಿಂದ ನಾನು ಸ್ಟ್ರೈಟಾಗೆ ಇಟ್ಕೊಂಡು ಹೊಲಿತಾ ಇದ್ದೀನಿ. ಶೋಲ್ಡರ್ ಡ್ರಾಪನ್ನು ಆಗುತ್ತೆ ಅಂದರೆ ಪಟ್ಟಿ ಏನು ಶೇಪ್ ಬಂದಿರುತ್ತೆ ಕೆಳಗಡೆ ಅದೇ ಶೇಪಿಗೆ ಪಕ್ಕದಕ್ಕೆ ಇಟ್ಕೊಂಡು ಹೊಲಿಬೇಕು. ಈಗ ನಾನು ಪೆಂಟಗಾನ್ ಶೇಪಿಗೆ ತಿರುಗಿಸಿ ಹೊಲ್ಕೊಂಡಿರೋದ್ರಿಂದ ಇಲ್ಲೂ ಬಟ್ಟೆ ಎಕ್ಸ್ಟ್ರಾ ಏನಿದೆ ಒಳಗಡೆ ಮಡಚಿ ಹೊಲಿಬೇಕು. ಸೊ ಇದು ಬೇರೆ ರೀತಿ ಬರುತ್ತೆ. ನಾರ್ಮಲ್ಲು ಪೈಪಿಂಗ್ ಕೊಡ್ಬೇಕಾದ್ರೆ ಬೇರೆ ರೀತಿ ಹೊಲ್ಕೊತೀವಿ. ಈ ತಿರುಗಿಸಿ ನೆಕ್ ಹೊಲ್ಕೊಂಡಿರ್ತೀವಲ್ಲ ಅದಕ್ಕೆ ಬೇರೆ ರೀತಿ ಹೊಲ್ಕೊಬೇಕು. ಸೊ ಈಗ ನಾನು ಕಿನಾರಿ ಸ್ಟಿಚಿಂಗು ಹಾಕೊತಾ ಇದ್ದೀನಿ. ಒಳಗಡೆ ಮಡಚಿಬಿಟ್ಟು ಕಿನಾರಿ ಸ್ಟಿಚಿಂಗು ಹಾಕೊತಾ ಇದ್ದೀನಿ ಫ್ರೆಂಡ್ಸ್. ಸೊ ಕೆಳಗಡೆ 1 ಇಂಚ್ ಇದ್ದರೆ ಸಾಕಾಗುತ್ತೆ. ಅದನ್ನು ಕೂಡ ನೀಟಾಗಿ ಫಿನಿಶಿಂಗ್ ಬರೋ ರೀತಿ ಫೋಲ್ಡಿಂಗ್ ಅನ್ನೋದು ಮಾಡ್ಕೋಬೇಕು. ನೋಡಿ ನೀಟಾಗಿ ಮಡ್ಚ್ಕೊಬೇಕು ಯಾವಾಗಲೂ. ಅದು ಕೆಳಗಡೆ ಎಕ್ಸ್ಟ್ರಾ ಬರೋ ರೀತಿ ಮಡ್ಚ್ಕೊಬಾರ್ದು. ಯಾಕಂದರೆ ಆ ಕಡೆ ಇದು ರಿಂಗ್ ಪಟ್ಟೆ ಹಾಕಿದಾಗ ಅದು ಮ್ಯಾಚ್ ಆಗೋಲ್ಲ. ಹಾಗಾಗಿ ಎರಡು ಕರೆಕ್ಟಾಗಿ ಎಡ್ಜಲ್ಲೇ ಫಿನಿಶಿಂಗ್ ಬರೋ ರೀತಿ ಹೊಲ್ಕೊಬೇಕು. ಈಗ ನಾನು ಈ ರಿಂಗ್ ಹಾಕಬೇಕಲ್ವ, ಅದನ್ನು 1/4 ಇಂಚ್ ಗ್ಯಾಪಲ್ಲಿ ಇನ್ನೊಂದು ಹೊಲಿಗೆನ ಹಾಕ್ಕೊತಾ ಇದ್ದೀನಿ. ನೋಡಿ ಈಗ ಇದು ಹುಕ್ ಪಟ್ಟಿ ಏನಿದೆ ಇದು ರೆಡಿಯಾಗಿದೆ. ಯಾವಾಗಲೂ ಲಾಸ್ಟಿಗೆ ಗಂಟೊಲ್ಗೆ ಹಾಕೋದನ್ನು ಮರಿಬಾರ್ದು. ನೋಡಿ ಈ ರೀತಿ ಫಿನಿಶಿಂಗು ಬಂದಿದೆ. ಈಗ ನಾನಿಲ್ಲಿ ಹುಕ್ ಪಟ್ಟಿ ಅಂದರೆ 2 ಇಂಚ್ ಪಟ್ಟಿ ತೊಗೊಂಡಿದ್ದೀನಿ, ಡಬಲ್ ಲೇಯರ್ ಲೈನಿಂಗ್ ಅದು. ಇದನ್ನು ಯಾವಾಗಲೂ ಟಕ್ಸ್ ಮೇಲ್ಭಾಗಕ್ಕೆ ಇಟ್ಕೊಳ್ಬೇಕು, ಮೇನ್ ಕ್ಲಾತ್ ಏನಿದೆ ಅದು. ಈಗ 1/4 ಇಂಚ್ ಗ್ಯಾಪಲ್ಲಿ ಹೊಲಿಗೆ ಅನ್ನೋದು ಹಾಕಬೇಕು. ಪಟ್ಟಿ ಏನಾಗುತ್ತೆ ವೇರಿಯೇಷನ್ ಇದ್ದೇ ಇರುತ್ತೆ, ಅದನ್ನು ನೋಡಿಕೊಂಡು ಕೆಳಗಡೆ ಬಟ್ಟೆ ನೀಟಾಗಿ ಜೋಡಿಸ್ಕೊಂಡು ಹೊಲಿಬೇಕು. ಎಕ್ಸ್ಟ್ರಾ ಬಂದಿರೋದನ್ನು ಕಟ್ ಮಾಡಿಕೊಂಡು ಮತ್ತೆ ನಾವು ಈ ಮೇನ್ ಕ್ಲಾತ್ ಏನಿದೆ ಅದನ್ನು ಆ ಕಡೆ ಲೈನಿಂಗ್ ಕಡೆ ಹೋಗೋ ರೀತಿ ಇಟ್ಕೋಬೇಕು. ಅದಕ್ಕಿಂತ ಮುಂಚೆ ಇದು ಕರೆಕ್ಟಾಗಿ ಸೆಟ್ ಆಗ್ತಿದೆಯಾ ಅಂತ ಚೆಕ್ ಮಾಡ್ಕೋಬೇಕು ನೋಡಿ. ಸೊ ಅಕಸ್ಮಾತ್ ಈ ಕಡೆದೇನಾದರೂ ಜಾಸ್ತಿ ಬರ್ತಾ ಇದೆ ಅಂದರೆ ನೀವು ಟಕ್ಸ್ ಏನು ಸೆಂಟ್ರ್ ಹಿಡಿದಿರ್ತೀರಲ್ಲ ಅದನ್ನು ಇನ್ನೊಂದು ಚೂರು ಹಿಡಿಬೇಕು. ಹಿಡಿದಾಗ ಅದು ಕರೆಕ್ಟಾಗಿ ಸೆಟ್ ಆಗುತ್ತೆ. ಸೊ ಮತ್ತೆ ನೀವು ಹೊಲ್ದಿರ್ತೀರಲ್ವ ಅದಕ್ಕೆ ಮುಂಚೆ ಚೆಕ್ ಮಾಡಿಕೊಂಡ್ರೆ ನಿಮಗೆ ಮತ್ತೆ ಅಲ್ಲೇ ಸ್ವಲ್ಪ ಬಿಚ್ಕೊಂಡು ಟಕ್ಸ್ ಹಿಡಿದು ಮತ್ತೆ ಇದೇ ರೀತಿ ಹೊಲಿಬೋದು. ಸೊ ನನಗೆ ಕರೆಕ್ಟಾಗಿ ಬಂದಿರೋದ್ರಿಂದ ನಾನು ನೀಟಾಗೆ ಮತ್ತೆ ಫೋಲ್ಡಿಂಗ್ ಮಾಡಿ ಹೊಲಿತಾ ಇದ್ದೀನಿ. ಸೊ ಮೇಲ್ಗಡೆ ಫೋಲ್ಡಿಂಗ್ ಮಾಡಿಕೊಂಡು ಆಮೇಲೆ ಈ ರೀತಿ ಡಬಲ್ ಫೋಲ್ಡ್ ಮಡ್ಚ್ಕೊಂಬಿಟ್ಟು ಹೊಲಿಬೇಕು. ಸ್ಟಾರ್ಟಿಂಗಲ್ಲಿ ಗಂಟು ಹೊಲಿಗೆನ ಹಾಕ್ಕೊಂಬಿಟ್ಟು ಸೀದಾ ಕೆಳಗಡೆ ಹೊಲಿಗೆ ಅನ್ನೋದು ಹಾಕ್ಕೊತ ಹೋಗಬೇಕು. ಆಮೇಲೆ ಕೆಳಗಡೆನೂ ನೀಟಾಗಿ ಫಿನಿಶಿಂಗ್ ಬರೋ ರೀತಿ ಮಡ್ಚ್ಕೊಬೇಕು. ಎಕ್ಸ್ಟ್ರಾ ಬಟ್ಟೆ ಕೆಳಗಡೆ ಬರೋ ರೀತಿ ಮಡ್ಚ್ಕೊಬಾರ್ದು. ಸೊ ಎಲ್ಲ ಕಡೆನೂ ಫಿನಿಶಿಂಗ್ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಯಾಕಂದರೆ ನೋಡೋಕ್ಕೆ ಬ್ಲೌಸು ಚೆನ್ನಾಗಿ ಕಾಣಬೇಕು ಅಂದರೆ ಎಲ್ಲ ಕಡೆನೂ ನಾವು ಫಿನಿಶಿಂಗ್ ಅನ್ನೋದು ಕೊಡ್ತಾ ಹೋಗಬೇಕು. ಸೊ ಈಗ 2 ಸೆಟ್ ಆಗತ್ತಾ ಇಲ್ಲ ನೋಡಬೇಕು. ನೋಡಿ 2 ನೀಟಾಗೆ ಫಿನಿಶಿಂಗು ಬಂದಿದೆ. ಸೊ ಯಾರಿಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ನಿಸ್ತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬ್ಯಾಕ್ ಸೈಡ್ ಡಿಸೈನ್ ಹೊಲಿಯೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.